ಸಿಟಿ ರವಿ ಅವಾಚ್ಯ ಶಬ್ದ ಬಳಕೆ ವಿಚಾರವಾಗಿ ಬೆಳಗಾವಿಯಲ್ಲಿ ನ್ಯೂಸ್ 18ಗೆ ಮೃಣಾಲ್ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದಾರೆ. ಇದು ನಿಜಕ್ಕೂ ಬೇಜಾರಿನ ಸಂಗತಿ. ನಮ್ಮ ಕ್ಷೇತ್ರದ ಜನ ತಾಯಿಯನ್ನ ಮನೆ ಮಗಳ ರೀತಿಯಲ್ಲಿ ನೋಡ್ತಾರೆ. ಸಿಟಿ ರವಿ ಪದ ಬಳಕೆಯಿಂದ ಅವರ ಸಂಸ್ಕೃತಿ ಗೊತ್ತಾಗುತ್ತೆ. ಬಿಜೆಪಿ ನಾಯಕರ ಮೇಲೆ ನಮಗೆ ಗೌರವವಿದೆ. ನಿಮ್ಮ ಮನೆಯ ತಾಯಿ ತಂಗಿಗೆ ಈ ರೀತಿ ಹೇಳಿದ್ರೆ ಸಮರ್ಥನೆ ಮಾಡ್ತಾ ಇದ್ರಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಸುವರ್ಣಸೌಧದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾಗಿರಿ ಆರೋಪದ ಬಗ್ಗೆ ಮಾತನಾಡಿದವರು ಕಾನೂನನ್ನ ಯಾರ ಕೈಗೆ ತೆಗೆದುಕೊಳ್ಳಬಾರದು. ಆ ಹೇಳಿಕೆಯಿಂದ ಕಾರ್ಯಕರ್ತರಿಗೆ ಸಹಜವಾಗಿ ಕೋಪ ಬಂದಿದೆ ಅಂತ ಹೇಳಿದ್ದಾರೆ. ನಮ್ಮ ಕ್ಷೇತ್ರದ ಜನ ನಮ್ಮ ತಾಯಿಯವ್ರನ್ನ ಮನೆ ಮಗಳ ಥರ ನೋಡ್ತಾರೆ. ಈಗ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮನೆ ಮಗಳಿಗೆ ಈ ಥರ ಅಂದಿದ್ಮೇಲೆ ಬೇಜಾರಾಗೋದು ಸಹಜ. ಅದೇ ರೀತಿ ಇವತ್ತು ಸಿ ಟಿ ರವಿಯವರು ಯಾವ ಪದಗಳನ್ನು ಬೆಳೆಸಿದ್ದಾರೆ ಅದರಿಂದ ಅವ್ರ ಸಂಸ್ಕೃತಿ ಏನಂತ ನಮಗೆ ಗೊತ್ತಾಗ್ತದೆ. ಮಾತೆತ್ತಿದ್ರೆ ರಾಮನ ಹೆಸರು ಇವತ್ತು BJP ಹೇಳ್ತಾರೆ, ಮಾತೆತ್ತಿದ್ರೆ ರಾಮಾಯಣ ಹೇಳ್ತಾರೆ, ಮಹಾಭಾರತ ಹೇಳ್ತಾರೆ. ಇವತ್ತು ಮಹಾಭಾರತದಲ್ಲಿ ಏನು ಹೆಣ್ಮಗಳಿಗೆ ಅವಮಾನ ಮಾಡಿದ ಮೇಲೆ ಏನು ಆಗ್ತದೆ ಅನ್ನೋದು ಒಂದು ಇತಿಹಾಸ. ಇದೇ ರೀತಿ BJPಯವರು ಕಳೆದ ಬಾರಿ 2023 ಚುನಾವಣೆಗೆ ಮುಂಚೆ ನಮ್ಮ ತಾಯಿಯವ್ರ ಬಗ್ಗೆ ಒಂದು ಅವಹೇಳನಕ್ಕೆ ಕಾರ್ಯ ಕೊಟ್ಟಿದ್ದಾಗ ಆವಾಗ ನಮ್ಮ ತಾಯಿಯವ್ರು ಹೇಳಿದ್ರು ಮತ್ತೆ ಬರ್ತೀನಿ ಚುನಾವಣೆ ಎದುರಿಸಿ ಅಂತ ಹೇಳಿದಾಗ ನಮ್ಮ ಗ್ರಾಮೀಣ ಕ್ಷೇತ್ರದ ಮಹಾಜನತೆ 1,10,000 ಮತಗಳಿಂದ ಜಾಸ್ತಿ ಅವ್ರನ್ನ ಆರಿಸ್ಕೊಟ್ರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬರೇ ಒಬ್ಬರು ಮಹಿಳಾ ಸಚಿವರಾಗಿ ಗೃಹಲಕ್ಷ್ಮಿಯನ್ನು ಯಶಸ್ವಿಯಾಗಿ ನಡೆಸ್ಕೊಳ್ತಾರೆ. ಸಿಟಿ ರವಿ ಅರೆಸ್ಟ್ ಹಾಗೂ ಬಿಡುಗಡೆ ವಿಚಾರವಾಗಿ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಪತ್ನಿ ಪಲ್ಲವಿ, ಕೊಲೆ ಮಾಡಿದ್ದನ್ನ ಅವರು ನೋಡಿದ್ದಾರಾ? ಮಾಡದಿರೋ ತಪ್ಪನ್ನ ಸಿಟಿ ರವಿ ಒಪ್ಪೋದಿಲ್ಲ. ಸದನದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾಕೆ ಆ ರೀತಿ ಹೇಳಿದ್ರು? ಕೊಲೆಗಡುಕ ಅನ್ನೋದು ಎಷ್ಟು ಸರಿ? ರೌಡಿಸಂ, ಭಯೋತ್ಪಾದಕರ ರೀತಿ ವರ್ತಿಸಿದ್ದಾರೆ. ರಾಜಕೀಯವಾಗಿ ಎದುರಿಸೋ ಶಕ್ತಿ ಇದೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಅಶ್ಲೀಲ ಪದ ಬಳಕೆ ಆರೋಪ ಹಿನ್ನೆಲೆ ಸಿಟಿ ರವಿ ವಿರುದ್ಧ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. NSUIಯಿಂದ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಲಾಗಿದ್ದು, ಈ ವೇಳೆ ತಳ್ಳಾಟ ನೂಕಾಟ ಆಗಿದ್ದು NSUI ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲೂ ಸಿಟಿ ರವಿ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ. ನಗರದ ಪ್ರವಾಸಿ ಮಂದಿರದಿಂದ DC ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದ್ದು, ಸಿಟಿ ರವಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಇದಕ್ಕೆ ತಾವು ಅವನ ಬಂಧಿಸಿ ಅವರಿಗೆ ಸಿಟಿ ರವಿ ಅವರನ್ನ ಪೊಲೀಸರು ಎತ್ಕೊಂಡು ಹೋದಾಗ ಇಡೀ ರಾತ್ರಿ ಅವರ ಜೊತೆಯಲ್ಲಿಯೇ ಇದ್ದೆ ಅಂತ ವಿಧಾನ ಪರಿಷತ್ನ ಸದಸ್ಯ ಕೇಶವ ಪ್ರಸಾದ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ಖಾನಾಪುರ ಠಾಣೆಯಿಂದ ಸಿಟಿ ರವಿ ಹೊರಬರುವಾಗ ತಲೆಗೆ ಗಾಯವಾಗಿತ್ತು. ಚಿಕಿತ್ಸೆ ನೀಡುವ ಬದಲು ಸುಮಾರು 600 ಕಿಲೋಮೀಟರ್ ಸುತ್ತಾಡಿಸಿದ್ರು ಅಂತ ಪೊಲೀಸರ ವಿರುದ್ಧವೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸುತ್ತಾಡಿಸ್ತಾರೆ, ರಾಯಗಢಕ್ಕೆ ಕರ್ಕೊಂಡು ಹೋಗ್ತಾರೆ, ಯಾದವಾಡಕ್ಕೆ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತೀವಿ, ಕೇಳ್ತೀವಿ. ನಾವು ಅಪರಾಧಿಗಳ, ನಾವು ಟೆರರಿಸ್ಟ್ಗಳ, ನಮ್ಮ ಹತ್ರ ಬಾಂಬ್ ಇತ್ತ, ನಮ್ಮ ಹತ್ರ ಗನ್ ಇದೆಯಾ, ನಾವೇನಾದರೂ ಈ ರಾಜ್ಯದ ವಿರುದ್ಧ ಷಡ್ಯಂತ್ರ ರಚಿಸಿದೀವ? ನಮ್ಮ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಮೇಲಿನ ಆದೇಶ ಆಗಿದೆ. ಮತ್ತು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಂಥವ್ರಿಗೆ ಎಲ್ಲಿಗೆ ಕರ್ಕೊಂಡು ಹೋಗಬೇಕು, ಯಾಕೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಿಚ್ಚಳವಾದಂಥ ಗೊತ್ತು ಗುರಿ ಇಲ್ಲ. ಕ್ವಾರೆ ಅದು ಎಂಡದು ಅಂಥ ಒಂದು ಕ್ವಾರೆಗೆ ಕರ್ಕೊಂಡೋಗಿ ನಮ್ಮ ಗಾಡಿಯನ್ನು ನಿಲ್ಲಿಸಿದ್ರು. ತದನಂತರ ದಟ್ಟ ಕಾನನ ಅದರ ಮಧ್ಯದಲ್ಲಿ ನಮ್ಮ ಗಾಡಿಯನ್ನು ನಿಲ್ಲಿಸಿದ್ರು. ಯಾಕೆ? ರಾಜ್ಯ ಸರ್ಕಾರ ಉತ್ತರ. ಕೊಲೆ ಆರೋಪಿ ನಟ ದರ್ಶನ್ ಜೈಲಿನಿಂದ ಬಿಡುಗಡೆಯಾದ ಬಳಿಕ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಪ್ರಾಣಿ, ಪಕ್ಷಿಗಳು ಹಾಗೂ ಕುದುರೆಗಳ ಜೊತೆ ನಟ ದರ್ಶನ್ ಕಾಲ ಕಳೆಯುತ್ತಿದ್ದಾರೆ. 6 ತಿಂಗಳ ಬಳಿಕ ಫಾರ್ಮ್ ಹೌಸ್ಗೆ ಬಂದಿರೋ ದರ್ಶನ್ ಕೋಟಿ ಬೆಲೆ ಬಾಳುವ ಕಾರುಗಳಿದ್ರೂ ಕೂಡ ತಂದೆ ನೆನಪಿನ ಲೂನಾ ಬೈಕ್ ಅನ್ನ ಫಾರ್ಮ್ ಹೌಸ್ ಅಲ್ಲಿ ಇಟ್ಕೊಂಡಿದ್ದಾರೆ. ಸದ್ಯ ಸಾಕು ಪ್ರಾಣಿಗಳ ಜೊತೆಗೆ ದರ್ಶನ್ ರಿಲ್ಯಾಕ್ಸ್ ಮೂಡಲಿದ್ದಾರೆ. ಇನ್ನು ನಿನ್ನೆ ಆರಾಮಾಗಿದ್ದ ದರ್ಶನ್ ಇವತ್ತು ಕುಂಟುತ್ತಾ ಫಾರ್ಮ್ ಹೌಸ್ ಅಲ್ಲಿ ವಾಕಿಂಗ್ ಮಾಡ್ತಿದ್ದಾರೆ. ವಾಕಿಂಗ್ ವೇಳೆ ಬೆನ್ನು ನೋವು, ಕಾಲು ನೋವು ಹೆಚ್ಚಾಗಿದ್ದರಿಂದ ಕುಂಟುತ್ತಾನೆ ವಾಕಿಂಗ್ ಮಾಡಿದ್ದಾರೆ. ಸದ್ಯ ದರ್ಶನ್ ಕುಂಟುತ್ತಾ ಓಡಾಡ್ತಿರೋ ದೃಶ್ಯ ಮೊಬೈಲ್ ಅಲ್ಲಿ ಸೆರೆಯಾಗಿದೆ. ಸದ್ಯ ರಿಲ್ಯಾಕ್ಸ್ ಮೂಡಲಿರೋ ದರ್ಶನ್ ಫಾರ್ಮ್ ಹೌಸ್ ಅಲ್ಲಿ ಇರುವ CCTVಗಳನ್ನು ತೆಗೆಸಿದ್ದಾರೆ. ಹಿಂದೆ ಫಾರ್ಮ್ ಹೌಸ್ ಗೇಟ್ ಹಾಗೂ ಮರಗಳಲ್ಲಿ CCTV ಹಾಕಲಾಗಿತ್ತು. ಆದರೆ ಈಗ CCTVಯನ್ನು ದರ್ಶನ್ ತೆಗೆಸಿದ್ದಾರೆ. ನಿನ್ನೆ ಕೂಡ ಮಾಧ್ಯಮಗಳಿಗೆ ವಿಡಿಯೋ ಸಿಗಬಾರ್ದು ಅಂತ ಗೇಟ್ಗಳನ್ನು ಬಂದ್ ಮಾಡಿಸಿದ್ರು.
ದ್ರಾಕ್ಷಿ ಬೆಳೆ ಬಾರದಂತೆ ತೋಟದಲ್ಲಿ ವಾಮಾಚಾರ ಮಾಡಿರುವಂತಹ ಘಟನೆ ದೇವನಹಳ್ಳಿ ತಾಲೂಕಿನ ಕೊಮ್ಮಸಂದ್ರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಪಾಟೀಲ್ ನಾರಾಯಣಪ್ಪ ಎನ್ನೋರ ದ್ರಾಕ್ಷಿ ತೋಟದಲ್ಲಿ ಕಿಡಿಗೇಡಿಗಳು ಕುಂಬಳಕಾಯಿ ದಾರ ಕಟ್ಟಿ ವಾಮಾಚಾರವನ್ನು ಮಾಡಿರುವಂಥದ್ದು. ಕಳೆದ 3 ವರ್ಷಗಳಿಂದ ಬ್ಯಾಂಕ್ನಲ್ಲಿ 16 ಲಕ್ಷ ಲೋನ್ ಪಡೆದು ನಾರಾಯಣಪ್ಪ ದ್ರಾಕ್ಷಿ ತೋಟವನ್ನು ಮಾಡಿದ್ರು. ಆದರೆ ರಾತ್ರೋರಾತ್ರಿ ತೋಟದಲ್ಲಿ ವಾಮಾಚಾರ ಮಾಡಿ ಗಿಡಗಳಿಗೆ ದಾರವನ್ನು ಕಟ್ಟಿದ್ದಾರೆ. ಸದ್ಯ ವಾಮಾಚಾರದ ವಿರುದ್ಧ ರೈತ ನಾರಾಯಣಪ್ಪ ವಿಜಯಪುರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ನಿಯಮ ಉಲ್ಲಂಘನೆ ಆರೋಪದಲ್ಲಿ ವಿರಾಟ್ ಕೊಹ್ಲಿ ಸಹ ಮಾಲೀಕತ್ವದ ಬಾರ್ ಅಂಡ್ ಪಬ್ಗೆ ಬಿಬಿಎಂಪಿ ನೋಟಿಸ್ ಅನ್ನು ಕೊಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರುವಂತಹ 18 ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಫೈರ್ ಸೇಫ್ಟಿ ಅಳವಡಿಸಿಲ್ಲ ಅಂತ ಬಿಬಿಎಂಪಿ ನೋಟಿಸ್ ಅನ್ನು ನೀಡಿರುವಂಥದ್ದು. ಅಗ್ನಿಶಾಮಕ ದಳದ ಎನ್ಒಸಿ ಪಡೆಯದೇ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ವೆಂಕಟೇಶ್ ಪಾಲಿಕೆಗೆ ದೂರನ್ನು ಕೊಟ್ಟಿದ್ರು. ದೂರು ಆಧರಿಸಿ ಶಾಂತನಗರ ಪಾಲಿಕೆ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. ಈ ಹಿಂದೆ ಕೂಡ ನೋಟಿಸ್ ನೀಡಿದ್ರು ಉತ್ತರಿಸಿಲ್ಲ ಅಂತ ಹೇಳಲಾಗಿದೆ. ಇದೀಗ 7 ದಿನದ ಒಳಗಡೆ ಸಮಜಾಯಿಷಿ ನೀಡದಿದ್ದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಕೇಸ್ ಬಳಿಕವೂ ಮತ್ತೆ ಮೊಬೈಲ್ ಸದ್ದು ಕೇಳಿಬಂದಿದೆ. ಜೈಲಿನಿಂದಲೇ ಹಣಕ್ಕಾಗಿ ಕೈದಿಗಳು ಧಮಕಿ ಹಾಕ್ತಿದ್ದು ಡ್ರಗ್ಸ್ ಡೀಲಿಂಗ್ ಮಾಡ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಜೈಲಲ್ಲೇ ಕೂತು ಸೈಕೋ ವಿಶ್ವನಾಥ್ ಅನ್ನುವ ರೌಡಿ ವ್ಯಾಪಾರಿಯೊಬ್ಬನಿಗೆ ಫೋನ್ ಮಾಡಿ 40,000 ಹಣ ಕೊಡದಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾನಂತೆ. ಸದ್ಯ ಈ ಸಂಬಂಧ ಸೈಕೋ ವಿಶ್ವನಾಥ್ ವಿರುದ್ಧ ಸಿಸಿಬಿಗೆ ದೂರು ನೀಡಲಾಗಿದ್ದು ಸೈಕೋ ವಿಶ್ವನಾಥನನ್ನ ವಶಕ್ಕೆ ಪಡೆದು ಸಿಸಿಬಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಅದೇ ರೀತಿ ಜೈಲಲ್ಲೇ ಕೂತು ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಾ ಇದ್ದ 3ರನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬೀದರ್ನಲ್ಲಿ ಐತಿಹಾಸಿಕ ದೇವಸ್ಥಾನ ಉಳಿವಿಗಾಗಿ ನಾರಾಯಣಪುರ ಗ್ರಾಮಸ್ಥರು ಅಭಿಯಾನ ಶುರು ಮಾಡಿದ್ರು. ಈ ಬಗ್ಗೆ ಸೇವ್ ದ ಶಿವ ಟೆಂಪಲ್ ಅನ್ನುವ ಶೀರ್ಷಿಕೆಯಡಿ ಡಿಸೆಂಬರ್ 14ರಂದು ನ್ಯೂಸ್ 18 ಕೂಡ ಸುದ್ದಿ ಬಿತ್ತರಿಸಿತ್ತು. ವರದಿಗೆ ಎಚ್ಚೆತ್ತ ಸಿಎಂ ಕಚೇರಿ ದೇವಸ್ಥಾನದ ಸ್ಥಿತಿಗತಿಯ ಬಗ್ಗೆ ವರದಿ ಕೇಳಿದೆ. ದೇವಸ್ಥಾನ ತುರ್ತಾಗಿ ಸಂರಕ್ಷಣೆ ಆಗಬೇಕು ಅನ್ನೋದರ ಬಗ್ಗೆ ಹೇಳ್ತಾ ಇದ್ದೇವೆ. ದೇವಸ್ಥಾನದ ಸ್ಥಿತಿಗತಿಯ ಬಗ್ಗೆ ಫೋನ್ ಮೂಲಕ ವರದಿ ಕೊಟ್ಟಿದ್ದೇನೆ ಅಂತ ಕಲಬುರಗಿ ವಿಭಾಗದ ಪುರಾತತ್ವ ಇಲಾಖೆಯ ಉಪನಿರ್ದೇಶಕಿ ಡಾಕ್ಟರ್ ಮಂಜುಳಾ ಮಾಹಿತಿ ಕೊಟ್ಟಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮಾಜಿ ಸಿಎಂ ಎಸ್ಎಂ ಕೃಷ್ಣ ವೈಕುಂಠ ಸಮಾರಾಧನೆ ಕಾರ್ಯವನ್ನು ಮಂಡ್ಯದ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಮಾಡಲಾಯಿತು. ಸಮಾಧಿ ಬಳಿ ಎಸ್ಎಂ ಕೃಷ್ಣಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಇಟ್ಟು ಎಸ್ಎಂ ಕೃಷ್ಣ ಪತ್ನಿ ಪ್ರೇಮ ಪೂಜೆಯನ್ನು ಮಾಡಿತು. ನಂತರ ಮೊಮ್ಮಗ ಅಮರ್ಥ್ಯ ಹೆಗಡೆ, ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ ಅವರನ್ನು ಪೂಜೆ ಮಾಡಿ ಹಾಲು ತುಪ್ಪ ಕಾರ್ಯವನ್ನು ನೆರವೇರಿಸಲಾಯಿತು. ಇನ್ನು ಎಸ್ಎಂ ಕೃಷ್ಣ ಸಮಾಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಸೇರಿದಂತೆ ಹಲವು ಗಣ್ಯರು ಹಾಲು ತುಪ್ಪ ಕಾರ್ಯವನ್ನು ನೆರವೇರಿಸಿದ್ದಾರೆ. ಶಸ್ತ್ರಚಿಕಿತ್ಸೆಗಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಮೆರಿಕಾಗೆ ತೆರಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಮಧು ಬಂಗಾರಪ್ಪ, ಇದೇ 24ನೇ ತಾರೀಕಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತೆ. ನಾಳೆ ಸಂಜೆ ನಾನು ಕೂಡ ಅಮೆರಿಕಾಗೆ ತೆರಳಲಿದ್ದೇನೆ. ಶಸ್ತ್ರಚಿಕಿತ್ಸೆ ವೇಳೆ ನಾನು ಕೂಡ ಅಲ್ಲೇ ಇರ್ತೇನೆ. ವಿಶ್ವದ ಬೆಸ್ಟ್ ಡಾಕ್ಟರ್ ಶಿವಣ್ಣನಿಗೆ ಚಿಕಿತ್ಸೆ ಕೊಡ್ತಿದ್ದಾರೆ. ಶಸ್ತ್ರಚಿಕಿತ್ಸೆ ನಂತರ 10 ದಿನ ಆಸ್ಪತ್ರೆಯಲ್ಲೇ ಇರಲಿದ್ದಾರೆ. ಬಳಿಕ 1 ತಿಂಗಳ ಕಾಲ ಅಮೆರಿಕದಲ್ಲೇ ಶಿವಣ್ಣ ಅಲ್ಲೇ ಇರ್ತಾರೆ. ಇನ್ನೂ 1.5 ತಿಂಗಳ ಬಳಿಕ ಬೆಂಗಳೂರಿಗೆ ಬರಲಿದ್ದಾರೆ ಅಂತ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಪ್ರವಾಸಕ್ಕಾಗಿ ಕುವೈಟ್ಗೆ ತಲುಪಿದ್ದಾರೆ. ಅಲ್ಲಿ ಅದ್ಧೂರಿಯಾಗಿ ಭಾರತೀಯ ಸಂಸ್ಕೃತಿಯ ಉಡುಗೆ ತೊಡುಗೆ ತೊಟ್ಟು ಸ್ವಾಗತಿಸಲಾಯಿತು. 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಕುವೈಟ್ಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲಾಗಿದ್ದು, ಇಂದು ಮತ್ತು ನಾಳೆ ಕುವೈಟ್ನಲ್ಲೇ ಇರಲಿದ್ದಾರೆ. ಇನ್ನು ಕುವೈಟ್ನಲ್ಲಿ ನೆಲೆಸಿರುವಂತಹ ಭಾರತೀಯ ಸಮುದಾಯದ ಜನರನ್ನ ಪ್ರಧಾನಿ ಮೋದಿ ಭೇಟಿಯಾಗಲಿದ್ದಾರೆ. ಪ್ರಪಂಚದ ವಿವಿಧ ಪ್ರದೇಶಗಳಲ್ಲಿ ಸಂಘರ್ಷಗಳು ಮತ್ತು ಉದ್ವಿಗ್ನತೆಗಳು ಹೆಚ್ಚುತ್ತಾ ಇರುವ ಸಮಯದಲ್ಲಿ ವಿಶ್ವ ಧ್ಯಾನ ದಿನ ಘೋಷಣೆಯಾಗಿದೆ. ಈ ಹಿನ್ನೆಲೆ ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಗುರುದೇವ್ ಶ್ರೀ ರವಿಶಂಕರ್ ಅವರು ವಿಶ್ವ ಧ್ಯಾನದ ವಿಚಾರವಾಗಿ ಇವತ್ತು ರಾತ್ರಿ 8 ಗಂಟೆಗೆ ಭಾಷಣ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ರಾಜತಾಂತ್ರಿಕ ದಳದ ಸದಸ್ಯರು ಉಪಸ್ಥಿತರಿದ್ದಾರೆ. Excellency Ambassador Lok Bahadur Thapa, Excellencies, representatives of the diplomatic missions, Mexico, Nepal and Sri Lanka for the dear colleagues, dear friends, and all those. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಡಿಸೆಂಬರ್ 27ರಿಂದ 29ರವರೆಗೆ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ ನಡೆಯಲಿದೆ. ಸಮ್ಮೇಳನದ ಜಾಗೃತಿಗಾಗಿ ಇವತ್ತು ಬೆಂಗಳೂರಿನ ಗಿರಿನಗರದಿಂದ ಬಸವನಗುಡಿಯವರೆಗೆ ದ್ವಿಚಕ್ರ ವಾಹನ ಜಾಥಾ ನಡೆಸಲಾಯಿತು. ಶಾಸಕ ರವಿ ಸುಬ್ರಹ್ಮಣ್ಯ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ್ದು, ಈ ಸಂದರ್ಭದಲ್ಲಿ ಗಾಯಕ ವಾಸುಕಿ ವೈಭವ್, ಪತ್ರಕರ್ತ ವಿನಾಯಕ್ ಭಟ್ ಮೂರೂರು ಹಾಗೂ ಮಹಾಸಭೆಯ ಅಧ್ಯಕ್ಷರಾದ ಡಾಕ್ಟರ್ ಗಿರಿಧರ ಕಜೆ ಉಪಸ್ಥಿತರಿದ್ದರು. ಇನ್ನು ಬೈಕ್ ರ್ಯಾಲಿ ನಡೆಸಿ ವಿಶ್ವ ಹವ್ಯಕ ಸಮ್ಮೇಳನದ ಕುರಿತಾಗಿ ಜನಜಾಗೃತಿಯನ್ನು ಮೂಡಿಸಲಾಯಿತು.